ಈಗಷ್ಟೇ ದಿಲ್ಲಿಯಿಂದ ಬರುತ್ತಿರುವ ಸುದ್ದಿಗಳ ಪ್ರಕಾರ ಉಪರಾಷ್ಟ್ರಪತಿ ಜಗದೀಪ್ ಧನ್ಕರ್ ಅವರು ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ತಮ್ಮ ಹುದ್ದೆಗೆ ಆರೋಗ್ಯದ ಸಮಸ್ಯೆ ಹಿನ್ನೆಲೆಯಲ್ಲಿ ರಾಜೀನಾಮೆಯನ್ನು ಸಲ್ಲಿಸ್ತಿದ್ದೀನಿ ಅಂತ ಅವರು ರಾಷ್ಟ್ರಪತಿಗಳಿಗೆ ಬರೆದಿರುವ ಪತ್ರದಲ್ಲಿ ತಿಳಿಸಿದ್ದಾರೆ ಅಂತ ಹೇಳ್ತಿದ್ದಾರೆ. ಬಹುಶಃ ಪ್ರಾಬಬಲಿ ಪ್ರೈಮ್ ಮಿನಿಸ್ಟ್ರು, ಹೋಮ್ ಮಿನಿಸ್ಟ್ರು, ರಾಷ್ಟ್ರಪತಿಗಳು ಇವರೆಲ್ಲರ ಜೊತೆ ಚರ್ಚೆ ಆಗಿದೆ ಅಂತ ಕಾಣುತ್ತೆ. ಇದು ಚರ್ಚೆ ಆದಮೇಲೆ ಅವರು ಫಾರ್ಮಲಿ ಇವಾಗ ಲೆಟರ್ನೇನಾದ್ರು ಕೊಡ್ತಿದ್ದಾರೋ ಏನೋ. ಏನು ಆರೋಗ್ಯದ ಸಮಸ್ಯೆ ಏನು ಅನ್ನೋದನ್ನು ಯಾರೂ ಹೇಳಿಲ್ಲ. ಭಾರತದ ಸಂವಿಧಾನದ ಪ್ರಕಾರ ಉಪರಾಷ್ಟ್ರಪತಿಗಳು ಉಪರಾಷ್ಟ್ರಪತಿಗಳಾಗಿ ಮತ್ತು ಬಿ ರಾಜ್ಯಸಭೆಯ ಅಧ್ಯಕ್ಷರಾಗಿ ಕೆಲಸವನ್ನು ನಿರ್ವಹಿಸ್ತಾರೆ. ಹಾಗಾಗಿ ಅವರ ತೆರವಾದ ಸ್ಥಾನಕ್ಕೆ ಇನ್ನೊಬ್ಬರನ್ನ ತರಬೇಕಾಗಿ ಬರುತ್ತೆ. ತರ್ತಾರೆ ಯಾರನ್ನಾರು ಒಬ್ಬರನ್ನ, ಅದು ನಿಜ ಅದು. ಬಟ್ ರಾಷ್ಟ್ರಪತಿಗಳಿಗೆ ರಾಜೀನಾಮೆ ಪತ್ರವನ್ನು ರವಾನೆ ಮಾಡಿರುವ ಸುದ್ದಿ ಮಾತ್ರ ಇವತ್ತು ಬರ್ತಾಯಿದೆ. ಇವತ್ತು ಇದ್ದರು ಸದನದಲ್ಲಿ, ಆ್ಯಕ್ಚುಲಿ ಬೆಳಗ್ಗೆ ಇದ್ದರು. ಏನು ಆರೋಗ್ಯದ ಸಮಸ್ಯೆ ಗೊತ್ತಿಲ್ಲ, ವಿ ಹ್ಯಾವ್ ನೋ ಐಡಿಯಾ. ಇದ್ದಂಗಿದೆ. ಮೋದಿ ಇದು ಅವ್ರನ್ನ ಆಯ್ಕೆ ಮಾಡೋಕ್ಕೆ ಕಾರಣರಾದಂಥ ಅವರು ಒಬ್ಬರು ಪ್ರಧಾನಮಂತ್ರಿಗಳಿಗೆ ಅವ್ರು ನಂದು ಧನ್ಯವಾದ ಅಂತ ಹೇಳಿದ್ದಾರೆ. ಮುಂದೆ ಏನು ಡೆವಲಪ್ಮೆಂಟ್ ಆಗುತ್ತೆ ಇದು ಅನ್ನೋದು ಗೊತ್ತಾಗ್ತಿಲ್ಲ. ನನಗೆ ಕೆಲಸ ಮಾಡೋದಕ್ಕೆ ನನ್ನ ಆರೋಗ್ಯ ನನಗೆ ಸಹಕರಿಸ್ತಿಲ್ಲ, ಹಾಗಾಗಿ ನನ್ನ ಕೈಲಿ ಇನ್ನು ಸಾಧ್ಯ ಇಲ್ಲ ಮಾಡೋಕ್ಕೆ, ಇಷ್ಟೊಂದು ಕೆಲಸ ಮಾಡಿ ನನ್ನ ಕೈಲಿ ಆಗಲ್ಲ ಇದು ಅಂತ ಅಂದ್ಬಿಟ್ಟು ಪತ್ರ ಕೊಟ್ಟಿದ್ದಾರೆ ಅಂತ ಸುದ್ದಿ. ಆಲ್ ರೈಟ್. 88 kg ಇದ್ದವರು ಈಗ 72 kg ಬಂದಿದ್ದಾರೆ. ಅಂದ್ರೆ 16 kg ವೆಯ್ಟ್ ಲಾಸ್ ಮಾಡ್ಕೊಂಡಿದ್ದಾರೆ. ಮೊದಲ ದಪ್ಪ ಬಾಳದಿ, ಎಷ್ಟು ಮೇಯ್ ಬಿಟ್ಟಿದಿ, ಎಷ್ಟು ದಪ್ಪದಿ ಅಂತೇಳಿ ನನಗೆ ಹಾಶ್ ಮಾಡ್ತಿದ್ದು. ಈಗಿಲ್ಲ, ಈ ಸಲ ಬಾಳ ಸಣ್ಣ ಹುಡುಗಿಗತೆ ಕಾಣತ್ತೆ ಅಂತ ನನಗೆ ಜನರು ಅಂತ. ಇದಕ್ಕೆ ಯಾವ ಸೈಡ್ ಎಫೆಕ್ಟ್ ಇಲ್ಲ. ನನ್ನ ಜೀನಿ ಸ್ಲಿಮ್ ತೊಗೊಂಡು ಫುಲ್ ಖುಷಿ ಇದನ್ನೀಗ. ಅತ್ತ ಬಾಂಗ್ಲಾದ ರಾಜಧಾನಿ ಢಾಕಾದಲ್ಲಿ ಅವರ ವಾಯುಪಡೆಯದು ಯಾವುದೋ ತರಬೇತಿ F-7 ಚೈನೀಸ್ ಮೇಡ್, ಅದು ಇದು ಪತನ ಆಗಿದೆ, ಬಿದ್ದಿದೆ ಕೆಳಕ್ಕೆ. ಒಂದು ಕಾಲೇಜು ಶಾಲಾ ಆವರಣದೊಳಗೆ ಬಿದ್ದೋಗ್ಬಿಟ್ಟಿದೆ ಫೈಟರ್ ಜೆಟ್. ಅದು 19 ಜನ ಸತ್ತಿದ್ದಾರೆ, 100 ಜನಕ್ಕೆ ಜನ ಗಾಯ ಆಗಿದೆ. ಅವರೇನೋ ಕ್ರಮ ತಗೋತಾರೆ. ಮತ್ತು ಆ ದೇಶ ಕೇಪಬಲ್ ಇದೆ, ಅವರಿಗೆಲ್ಲ ಶಕ್ತಿ ಇದೆ, ಅವರಿಗೆ ಸರ್ವ ರೀತಿಯಲ್ಲೂ ಭಗವಂತ ಎಲ್ಲವನ್ನು ದಯಪಾಲಿಸಿದ್ದಾನೆ. ಹಾಗಾಗಿ ಅವ್ರು ಮ್ಯಾನೇಜ್ ಮಾಡ್ಕೋತಾರೆ. ನಾವೇನದ್ರ ಬಗ್ಗೆ ತುಂಬ ತಲೆ ಕೆಡಿಸ್ಕೋಬೇಕಾದ ಅವಶ್ಯಕತೆ ಏನಿಲ್ಲ. ಇತ್ತ ಮುಂಬೈನಲ್ಲಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜ್ ಇದರಲ್ಲಿ ರನ್ವೇನಲ್ಲಿ ಇಳಿತಿದ್ದಾಗ ಒಂದು ಏರ್ ಇಂಡಿಯಾ ವಿಮಾನ ಇದು ರನ್ವೇ ಬಿಟ್ಬಿಟ್ಟು ಸೈಡ್ಗೆ ಹೋಗ್ಬಿಟ್ಟಿದೆ, ಸ್ಕಿಡ್ ಆಗಿ. ತಿರುಪತಿಯಲ್ಲೂ ಏನೋ ಒಂದು ಸಣ್ಣ ಸಮಸ್ಯೆ ಆಗಿದೆ ಇಂಡಿಗೋದು. ಈ ರೀತಿ ಅಲ್ಲಲ್ಲಿ ಬಂದಿದೆ. ಈ ಮಧ್ಯೆ ಮುಂಗಾರು ಅಧಿವೇಶನದಲ್ಲಿ ಇವತ್ತು ಮಂತ್ರಿ ಅಂದರೆ ವಿಮಾನಯಾನ ಖಾತೆಯ ಮಂತ್ರಿ ರಾಮಮೋಹನ್ ನಾಯ್ಡು ಅವರು ಹೇಳಿದ್ರು, ಕಪೋಲಕಲ್ಪಿತ ವರದಿಗಳನ್ನು ಎಲ್ಲರೂ ಪ್ರಕಟ ಮಾಡ್ತಿದ್ದೀರಿ, ಪರ್ಟಿಕ್ಯುಲರ್ಲಿ ಪಾಶ್ಚಿಮಾತ್ಯ ದೇಶಗಳು. ತನಿಖೆ ಸರಿಯಾಗಿ ನಡೀತಾ ಇದೆ, ತನಿಖೆಯನ್ನು ಮಾಡೋಣ, ಅದಾಗೋವರೆಗೂ ಕಾಯಬೇಕು ಎಲ್ಲರೂ. ಸುಮ್ಮನೆ ಅದನ್ನು ಗೌರವ ಕೊಡಿ, ಬಾಯಿಗೆ ಬಂದಂಗೆ ನಿಮಗೆ ತೋಚ್ದಂಗೆ ಹಾಕೋತಾ ಇದ್ದೀರಿ ಅಂತ ಹೇಳಿದ್ದಾರೆ. ಎಸ್, ಬ್ರಿಟಿಷ್ ರಾಯಲ್ ನೌಕಾಪಡೆಯ F-35B ಫೈಟರ್ ಜೆಟ್ ವಿಮಾನವು ಕೇರಳದಿಂದ ನಾಳೆ ಹೊರಡುತ್ತೆ. ಕಳೆದ 5 ವಾರಗಳಿಂದ ಕೇರಳದ ಏರ್ಪೋರ್ಟ್ನಲ್ಲೇ ಇತ್ತು. ಈಗ ಯುದ್ಧ ವಿಮಾನದ ಹೈಡ್ರಾಲಿಕ್ ಸಿಸ್ಟಮ್ನಲ್ಲಿದ್ದ ದೋಷವನ್ನು ಬ್ರಿಟನ್ ಎಂಜಿನಿಯರ್ಗಳು ಸರಿಪಡಿಸಿದ್ದಾರೆ. ಹಾಗಾಗಿ ಕೊನೆಗೂ ಹೋಗ್ತಾ ಇದೆ. ರೈಟ್. ಯಾವತ್ತೊಂದಿನ ಹೋಗಬೇಕಾಗಿತ್ತದು, ಹೋಗ್ತಾ ಇದೆ, ತಡವಾಗಿ ಹೋಗ್ತಿದೆ ಅಷ್ಟೇ. ಅದಕ್ಕೇನೇನೋ ಟೂರಿಸಮ್ನವ್ರು ಕೇರಳನವರು ನನಗೆ ಹೋಗೋಕ್ಕೆ ಇಷ್ಟ ಇಲ್ಲ ಕೇರಳನ ಕಟ್ಟಾಕಪ್ಪ. ಇವಾಗ ಯಾರ ಮಂತ್ರಿ ಕಟ್ಟಾಕ್ಬಿಟ್ಟು ನಿಮ್ಮ ಮನೆ ಗೇಟ್ಗೆ ಚೈನ್ ಹಾಕ. ಹಾಂ, BJP ರಾಜ್ಯಾಧ್ಯಕ್ಷರ ಬದಲಾವಣೆಗೇನೋ ಭಿನ್ನ ನಾಯಕರ ದಂಡು ಮತ್ತೆ ದೆಹಲಿಗೆ ಹೋಗಿದೆಯಂತೆ. ನೀವು ಹೋಗಿ ಏನು ಮಾಡ್ತಾರೆ? ಅರವಿಂದ್ ಲಿಂಬಾವಳಿ, ಕುಮಾರ್ ಬಂಗಾರಪ್ಪ, ಡ್ಯಾಶಿ. ಇವರೆಲ್ಲರಿಗೂ ಡೆಲ್ಲಿ ಗೊತ್ತು. ಡೆಲ್ಲಿನಲ್ಲಿ ಸಿಕ್ಕಾಪಟ್ಟೆ ಹೋಟ್ಲ್ಗಳಿವೆ, ಭಾಳ ನಾಯಕರಿದ್ದಾರೆ, ಪುಕ್ಕಟ್ಟೆ ಪುರ್ಸೊತ್ತಾಗಿ ಭೇಟಿ ಮಾಡ್ತಾರೆ. ಏನು ನನಗೆ ಅರ್ಥನೇ ಆಗ್ತಿಲ್ಲ ಇವ್ರುಗಳದ್ದು. ಇವರು ಹೋಗ್ತಿದ್ದೀರಿ, ಅವರು ಹೋಗ್ತಿದ್ದೀರಿ ಅಂದರೆ ನೀವೆಲ್ಲ ಹೋದಾಗಲೇ ಮಾತ್ರ ಅಲ್ಲಿ ನಾಯಕರುಗಳು ಎದ್ದೆದ್ದು ಕೂತ್ಕೋತಾ ಇದ್ದಾರೆ ಹಾಸಿಗೆಯಿಂದ. ಇಲ್ಲಿದೇನು ಗೊತ್ತೇ ಆಗಲ್ಲ, ಕತೆ ಕಾಯ್ತಿದ್ದಾರೆ. ಹಂಗಾರೆ ನಿಮ್ಮ ಲೀಡರ್ಗಳೆಲ್ಲ ಅಲ್ಲಿ ಏನು ಗೊತ್ತೇ ಇಲ್ವಾ ಅವ್ರುಗಳಿಗೆ? ಯಾವ ರಾಷ್ಟ್ರೀಯ ಪಕ್ಷ ನಿಮ್ಮದು? ಇವ್ರುಗಳು ಹೋಗಿ ಆಯಿತಾ? ಅದೇನೋ ಆಯಿತಾ, ಅದೇನೋ ಅವರಕ್ಕೊಂದು ನೆಪ ಹುಡ್ಕೊಂಬಿಡೋದು. ಆ ವರದಿ ಅವ್ರಿಗೆ ಅಮಿತ್ ಶಾ ಕೊಡೋಕ್ಕೆ, ಈ ವರದಿ ಇವ್ರಿಗೆ ಯಾರಿಗೂ ಕೊಡೋಕ್ಕೆ ಅಂತ ಒಂದು ನೆಪ ಅಷ್ಟೇ. ಹಾಂ, ಅದೆಂಥದ್ದು ಒಟ್ಟಲ್ಲಿ ಸುದ್ದಿಲಿರೋದು ನಾನೋದೆ ಆಸೆ. ಪಾರ್ಲಿಮೆಂಟ್ ನಡೀತಿದೆ, ಒಂದಷ್ಟು ಜನ ಸಿಗ್ತಾರೆ ಯಾರ ಮನೆಗೆ ಹೋದ್ರು ಡೆಲ್ಲಿನಲ್ಲೇನು. ಯಾರು ಬರಬೇಡ ಅನ್ನೋಕ್ಕಾಗತ್ತಾ? ಯಾರನ್ನಾರು ಪರ ವಿರೋಧ ಇಬ್ಬರಿಗೂ ಹೋಗಿದ್ರಿಂದ ಆಗಿದ್ದೇನು ಅನ್ನೋದು ಮಾತ್ರ ಬರಲ್ಲ. ಎಸ್.
ಇನ್ನು GST ನೋಟಿಸ್ಗೆ ಸಣ್ಣ ಪುಟ್ಟ ವ್ಯಾಪಾರಿಗಳಂತೂ ತತ್ತರಿಸಿ ಹೋಗಿದ್ದಾರೆ. ಇವತ್ತು ವಾಣಿಜ್ಯ ತೆರಿಗೆ ಇಲಾಖೆಯ ಒಂದು ಸಭೆ ಕೂಡ ನಡೀತು. ಈ ಸಭೆಯಲ್ಲಿ ವರ್ತಕರು ವ್ಯಾಪಾರಿಗಳೆಲ್ಲೂ ಕೂಡ ಭಾಗಿಯಾಗಿದ್ರು. ಅವರಿಗೆ ಜಾಗೃತಿ ಮೂಡಿಸುವಂತಹ ಕೆಲಸವನ್ನು ಮಾಡಲಾಯಿತು. GST ನಿಯಮಗಳು, ಪ್ರಯೋಜನಗಳು, ಅನುಸರಿಸಬೇಕಾಗಿರುವಂತಹ ನಿಯಮವನ್ನು ತಿಳಿಸಲಾಗಿದೆ. ಜೊತೆಗೆ ಜುಲೈ 25ನೇ ತಾರೀಕಿನಂದು ಸಂಪೂರ್ಣ ಅಂಗಡಿಗಳನ್ನು ಬಂದ್ ಮಾಡೋದಕ್ಕೆ ನಿರ್ಧಾರ ಮಾಡಲಾಗಿದೆ. ಈ ಮಧ್ಯೆ ಮಾಂಸದ ಅಂಗಡಿಯವರಿಗೆ 91 ಲಕ್ಷದ ನೋಟಿಸ್ ಕೊಟ್ಟಿದ್ದಾರೆ. ಈ ಕಡೆ ರಾಜಾಜಿನಗರದ ತರಕಾರಿ ವ್ಯಾಪಾರಿಗೂ ಕೂಡ ಲಕ್ಷ ಕಟ್ಟುವಂತೆ ನೋಟಿಸ್ ಅನ್ನು ಕೊಡಲಾಗಿದೆ. GST ಕುರಿತಂತೆ DCM DK ಶಿವಕುಮಾರ್ ಅವರು ರಿಯಾಕ್ಟ್ ಮಾಡಿದ್ರು. ಕೇಂದ್ರದ ಕಡೆ ಬೋಟ್ ಮಾಡಿದ್ರು. MB ಪಾಟೀಲ್ ಅವರಿಬ್ಬರು ಅದೇ ಮಾಡಿದ್ದಾರೆ. ಹೌದು ಸರ್. ನೀವಿಬ್ಬರು ಇಷ್ಟು ಅಜ್ಞಾನಿಗಳಾಗ್ಬಿಡ್ತಾ ಇದ್ದೀರಿ ಬರ್ತಾ ಅಂತ ನನಗೆ ಅನಿಸಿರ್ಲಿಲ್ಲಪ್ಪ. ಅವ್ರು ತಿಂದು ಅವ್ರ ಮೂತಿಗೆ ಒರೆಸಿದ್ರು. ಯಾರು ನೀವು ತಿಂದು ಇನ್ನೊಬ್ಬರು ಮೂತಿಗೆ ಒರೆಸ್ತಾ ಇರೋದು? ಯಾರು ತಿಂದಿರೋದು? ನಿಮ್ದಿದು ಹಣೆ ಬರಹ, ನಿಮ್ಮದು ಕಚಡ ಕೆಲಸ ರಾಜ್ಯ ಸರ್ಕಾರದ್ದಿದು. ಈ ಟ್ಯಾಕ್ಸು ನೆನ್ನೆ ಹಾಕಿರೋದಲ್ಲ. ಒಂದು ಕೆಲಸ ಮಾಡಿರಿ ಇಬ್ಬರೂ, DK ಮತ್ತು MB ಪಾಟೀಲ್. ರಾಜಾಜಿನಗರದ 16ನೇ ಮೇನ್ನ 19ನೇ ಮನೆಯ ಬಳಿ 2 ನಾಯಿಗಳು ಬೊಗಳಿವೆ. ಓಕೆ, ಅದಕ್ಕೆ ಕೇಂದ್ರ ಸರ್ಕಾರವೇ ಕಾರಣ. ಹೆಂಗೆ ಹೇಳ್ರಿ, ನಾಯಿ ಬೊಗಳಿದಕ್ಕೂ ಕಾಮನ್ ಸೆನ್ಸ್ ಬೇಡ ನಿಮಗೂ? ನೀವು ಇಬ್ಬರು ಹಿಂಗೆ ಆಡ್ತಾ ಇದ್ದೀರಲ್ಲ. ಈ ಟ್ಯಾಕ್ಸನ್ನು ಹಾಕಿರೋದು ನಿನ್ನೆ ಮೊನ್ನೆ ಅಲ್ಲ. ವ್ಯಾಪಾರಿಗಳಿಗೂ ಇದು ಗೊತ್ತಿರಬೇಕು, ನಿಮಗಂತೂ ಗೊತ್ತಿರಲೇಬೇಕಿತ್ತು. ಸುಮ್ಮನೆ ಬುರುಡೆ ಬಿಟ್ಕೊಂಡು ಓಡಾಡೋದಲ್ಲ. ಜಾರಿಗೆ ತಂದಿರೋದು ನಿಮ್ಮವ್ರು. ಇವಾಗ ಕತ್ತೆ ಕಾಯ್ತಿದ್ರ ನಿಮ್ಮ ಆಫೀಸರ್ಗಳು ಹಂಗಾರೆ ಇಷ್ಟು ವರ್ಷ? ಅದನ್ನ ಯಾಕೆ ಕೇಳಲ್ಲ ನೀವು? ಮೋದಿ, ಕೇಂದ್ರ ಸರ್ಕಾರ. ಆಯ್ತಪ್ಪ, ಕೇಂದ್ರ ಸರ್ಕಾರನೇ ಆಗಲಿ. ನಿಮ್ಮಲ್ಲಿ ಯಾರ್ರೀ ಮಂತ್ರಿ ಹೋಗೋದು GST ಕೌನ್ಸಿಲ್ಗೆ? ಸಿದ್ದರಾಮಯ್ಯ ಅಂತೂ ಹೋಗಲ್ಲ. ಯಾರ್ರೀ ಹೋಗೋದು ಮಂತ್ರಿ? ಆ ಮಂತ್ರಿಗೆ ಹೇಳ್ಬಿಟ್ಟಲ್ಲ, ನೋಟ್ ಹಾಕ್ರಿ, ರಿಮೂವ್ ದಿಸ್ ಸ್ಲ್ಯಾಬ್, ಹಂಗಾರೆ ತೆಗೆದು ಬಿಡೋಣ ಇದನ್ನ ಅಂತ. ಅದು ಯಾವ್ಯಾವ ರಾಜ್ಯ ಒಪ್ಪತ್ತೆ ಅಂತ ನಾನು ನೋಡ್ಬಿಡ್ತೀನಿ, ನೋಡಬಿಡ್ತೀನಿ ನಾನು ಅದು ಯಾವ್ಯಾವ ರಾಜ್ಯ ಒಪ್ಪತ್ತೆ ಅಂತ. ಒಳಗಡೆ ಹೋದಾಗ ನಮ್ಮ ರಾಜ್ಯದ ರೆಪ್ರೆಸೆಂಟೇಟಿವ್ ಸೇರಿದಂಗೆ ಎಲ್ಲ ರಾಜ್ಯದ ರೆಪ್ರೆಸೆಂಟೇಟಿವ್ ಮಂತ್ರಿಗಳು ಒಂದು ಕಾಲಾಣಿ ಬಿಟ್ಕೊಡಕ್ಕೆ ರೆಡಿ ಇಲ್ಲ. ಮೀಟಿಂಗ್ಗಳಲ್ಲಿ ಟ್ಯಾಕ್ಸನ್ನು ಹೊರಗೆ ಬಂದು ಡ್ರಾಮಾ ಮಾಡ್ತಾರೆ ಸುಮ್ಮನೆ. ಇದು ರಾಜ್ಯ ಸರ್ಕಾರದ ಸಮಸ್ಯೆ. ಈಗಲೂ ಮನ್ನಾ ಮಾಡಿ ಹಳೆಯದನ್ನು ಹೊಸದನ್ನು ಸ್ಟ್ರೀಮ್ ಲೈನ್ ಮಾಡೋದು ಹೇಗೆ ನೋಡಬೇಕು ಇವರು. ಜನ ಕಟ್ಟುತ್ತೀವಿ ಅಂತ ಹಿಂದಿಂದ ಪ್ರಶ್ನೆ ಮತ್ತೆ ಸೋಮ್ನೆ ಅದಕ್ಕೆ ಹೇಳದ್ನಲ್ಲ, 16ನೇ ಮೇನ್ 19ನೇ ಮನೆಯ ಬಳಿ ಬಗಳ್ತ ಅದು ಅವನೇ ಕಾರಣ ಬಿಟ್ಟು. ಹೆಂಗ್ರಿ ಸರ್, ಟ್ರೈನ್ ಮಾಡಿ ಕಳಿಸಿದ್ದಾನೆ ಸರ್ ಅವನು ಡೆಲ್ಲಿಯಿಂದ ನಾಯಿನ. ಅಲ್ಲಿಂದ ಬಂದಿದ್ದ. ಈ ಬುದ್ಧಿ ಬಿಟ್ಬಿಡಿ. ಆಕ್ಟ್ ಇನ್ ಎ ಮೆಚ್ಯೂರ್ಡ್ ವೇ. ಎಸ್. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿಗಳಾದ ನಟ ದರ್ಶನ್, ಪವಿತ್ರ ಗೌಡ ಸೇರಿ ಒಟ್ಟು 7 ಮಂದಿ ಆರೋಪಿಗಳಿಗೆ ಹೈಕೋರ್ಟ್ ನೀಡಿರುವಂತಹ ಜಾಮೀನು ರದ್ದಾಗುವ ಅಥವಾ ಮುಂದುವರಿಯುತ್ತಾ ಅನ್ನೋ ಪ್ರಶ್ನೆ ನಾಳೆ ತೀರ್ಮಾನ ಆಗುತ್ತೆ. ನಾಳೆ ಸುಪ್ರೀಂ ಕೋರ್ಟ್ನಲ್ಲಿ ವಿಚಾರಣೆ ಮುಂದುವರಿಯುತ್ತೆ. ನಾಳೆ ಆರೋಪಿಗಳ ಪರ ವಕೀಲ ವಾದವನ್ನು ಮಂಡನೆ ಮಾಡ್ತಾರೆ. ಅವರ ವಾದವನ್ನು ಕೇಳಿದ ನಂತರದಲ್ಲಿ ನಾಳೆನೇ ತೀರ್ಪು ಪ್ರಕಟ ಮಾಡೋ ಸಾಧ್ಯತೆ ಇದೆ. ಮಾಡ್ಬೋದು, ಏನೋ ಒಂದು ತೀರ್ಪು ಬರುತ್ತೆ ನಾಳೆ, ಅಷ್ಟೇ ತಾನೇ? ಆಲ್ ರೈಟ್. 2006ರಲ್ಲಿ ಮುಂಬೈಯಲ್ಲಿ ಒಂದು ರೈಲ್ ಸ್ಫೋಟ ನಡೆದು ಭಾಳ ಜನ ಸತ್ತೋಗಿದ್ದರು. ಅದರೊಂದು 5 ಜನಕ್ಕೆ 6 ಜನಕ್ಕೂ ಜೀವಾವಧಿ ಶಿಕ್ಷೆ ಉಳಿದವ್ರಿಗೆಲ್ಲ ಗಲ್ ಶಿಕ್ಷೆ ಎಲ್ಲ ಕೊಟ್ಟಿತ್ತು ಮುಂಬೈ ಹೈಕೋರ್ಟ್. ಎಲ್ಲರನ್ನೂ ಇಲ್ಲ ವಿಫಲ ಆಗಿದ್ದೀರಿ, ನಥಿಂಗ್ ಡೂಯಿಂಗ್ ಅಂತ ಖುಲಾಸೆಗೊಳಿಸಿದೆ. ಇವತ್ತು ಆ ಜಡ್ಜ್ಮೆಂಟ್ ಬಂದಿದೆ. ಎಸ್. ಬೆಂಗಳೂರಿನ ರೌಡಿ ಶೀಟರ್ ಶಿವಪ್ರಕಾಶ್ ಅಲಿಯಾಸ್ ಬಿಕ್ಲಶಿವ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತಿಬ್ಬರನ್ನ ಬಂಧನ ಮಾಡಿದ್ದಾರೆ. ಒಟ್ಟು 7 ಜನ ಆಯಿತು. A1 ಜಗದೀಶ್ ನೆರವು ನೀಡಿದ ಆರೋಪದಡಿ ಅರುಣ್ ಹಾಗೂ ನವೀನ್ ಎಂಬಾತನನ್ನು ಬಂಧಿಸಿದ್ದಾರೆ. ರೌಡಿ ಶೀಟರ್ ಪ್ಯಾಟ್ರಿಕ್ ಮೂಲಕ ತಮಿಳು ಹುಡುಗರನ್ನ ಕರೆಸ್ಕೊಂಡಿದ್ದಂತೆ ಜಗ್ಗ ಅನ್ನೋದು ಗೊತ್ತಾಗಿದೆ. ಇನ್ನು ಪೊಲೀಸರು ವಿಚಾರಣೆ ನಡೆಸಿದಾಗ ಅನಿಲ್ ಮತ್ತು ಭೈರತಿ ಬಸವರಾಜ ಅಣ್ಣನ ಮಗ ಅನ್ನೋ ವಿಷಯ ಗೊತ್ತಾಗಿತ್ತು. ಆದರೆ ಇದನ್ನ ಅನಿಲ್ ನಮ್ಮ ಅಣ್ಣನ ಮಗ ಅಲ್ಲ ಅಂತ ಭೈರತಿ ಬಸವರಾಜ್ ಅವರು ಸ್ಪಷ್ಟಪಡಿಸಿದ್ದಾರೆ. ಇನ್ನೊಂದು ಕಡೆ ಸಿನಿಮಾ ನಟಿಯರೊಂದಿಗೆ ನಂಟಿರುವಂತಹ ಜಗ್ಗನ ಫೋಟೋ ಕೂಡ ವೈರಲ್ ಆಯಿತು. ಇದಕ್ಕೆ ರಚಿತಾರಾಮ್ ಅವರ ಮ್ಯಾನೇಜರ್ ಕೂಡ ಸ್ಪಷ್ಟನೆ ಕೊಟ್ಟಿದ್ದಾರೆ, ಅದು ಅವರು ಕೊಟ್ಟಂತಹ ಗಿಫ್ಟ್ ಅಲ್ಲ ಅಂತ. ಹಾವೇರಿಯ ರೈತ ರುದ್ರಪ್ಪ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅಂತ ಸುಳ್ಳು ಸುದ್ದಿ ಹರಿಬಿಟ್ಟಂತಹ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಬಿಜೆಪಿ ಸಂಸದ ತೇಜಸ್ವಿ ಸೂರ್ಯ ವಿರುದ್ಧ ದಾಖಲಾಗಿದ್ದ ಕ್ರಿಮಿನಲ್ ಪ್ರಕರಣ ರದ್ದತಿ ಪ್ರಶ್ನಿಸಿ ಕರ್ನಾಟಕ ಸರ್ಕಾರ ಸಲ್ಲಿಸಿದಂತಹ ಅರ್ಜಿಯನ್ನು ಸುಪ್ರೀಂ ಕೋರ್ಟ್ ವಜಾಗೊಳಿಸಿದೆ. VIP ಸೈರನ್ ಬಳಕೆಗೆ ಕಡಿವಾಣ ಹಾಕಬೇಕು ಅಂತ DGIGP ಹೇಳ್ತಾರಂತೆ. ಭಾಳ ಸಂತೋಷ. ನಿಮಗೆ ಜಾರಿಗೆ ತರೋಕ್ಕಾಗತ್ತಾ ಸರ್? ಅದನ್ನು ತರ್ರಿ ನೋಡೋಣ. ಇದರಿಂದ ಶಬ್ದ ಮಾಲಿನ್ಯ ಹಾಗೂ ಇತರ ವಾಹನ ಸವಾರರಿಗೆ ಗೊಂದಲ. ಶಬ್ದ ಮಾಲಿನ್ಯ, ಇತರ ವಾಹನ ಸವಾರರದ್ದು ಗೊಂದಲ ಆಮೇಲೆ ನೋಡೋಣ. ಚೀಫ್ ಮಿನಿಸ್ಟ್ರು, ಚೀಫ್ ಜಸ್ಟಿಸು, ಗವರ್ನರ್ದು ಈ ಥರದ್ದು ಯಾರು ಡೆಸಿಗ್ನೇಟೆಡ್ ಒಂದು 4-6 ಜನದ್ದು ಬಿಟ್ಟರೆ ಮಿಕ್ದವ್ರಿಗೆ ಅದು ಇರಲೇಬಾರ್ದು ಅನ್ನೋ ಕೋರ್ಟ್ ಆರ್ಡ್ರ್ ಇದೆಯಲ್ಲ, ಅದಾರು ಜಾರಿಗೆ ಬರಬೇಕಲ್ಲ. ಶಬ್ದ ಮಾಲಿನ್ಯ ಆಮೇಲೆ ನೋಡೋಣ, ವಿ ವಿಲ್ ಸಿ ಇಟ್ ಲೇಟರ್. ಇದಾರು ಜಾರಿಗೆ ಬರಬೇಕಲ್ಲ. ಎಲ್ಲಿ ಬರ್ತಿದೆ? ಕಳ್ಳರ ಥರ ಲೈಟ್ ಹಾಕ್ಕೊಂಡು ಆರನ್ನು ಹಾಕ್ಕೊಂಡು ಓಡಿಸೋ ಅಂಥ ಕಚಡಗಳನ್ನು ಹ್ಯಾಂಡ್ಲ್ ಮಾಡ್ತೀರಾ ನೀವು?
ಯಾವ ಪೊಲೀಸ್ ಗಾಡಿ ನೋಡಿ ಕದ್ಬಿಟ್ಟು ಒಳಗಡೆ ಇಟ್ಕೊಳ್ಳೋದು ಸೈರನ್ಗಳನ್ನು, ಕೊಯ್ 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 ಅನ್ಸೋದು ಬಂದುಬಿಟ್ಟು ಹಿಂದೆ ಮುಂದೆ. ತಾಕತ್ತಿದ್ರ ಮೇಲೆ ಹಾಕೊಂಡು ತೋರಿಸು ಅನ್ಬೇಕು ಅವನಿಗೆ. ಆಮೇಲೆ ಲೈಟನ್ನು ಒಳಗೆ ಇಟ್ಕೊಳ್ಳೋದಂತೆ, ಆಚೆ ಹೋದ್ಮೇಲೆ ಹಾಕೋದಂತೆ, ಹೆದರಿಸೋದು. ಸದಾ ಕಾಲ ಕಿಟಕಿಯಿಂದ ಕೈಯನ್ನು ಒಳ್ಳೆ ಯಾವುದೋ ರೋಗ ಬಂದು ವಾತದ ರೋಗ ಬಂದು ಒಂಥರ ಹಿಂಗೆ ಅಳ್ಳಾಡಿಸ್ತಾ ಕೂತಿರೋದು. ಹಿಂದಕ್ಕೆ ಹೋಗು ಹಿಂದಕ್ಕೆ ಹೋಗು ಹಿಂದಕ್ಕೆ ಹೋಗು. ಯಾಕೆ ಹೋಗಬೇಕು? ಏನು ಮೇಲಿಂದ ಇಳಿದು ಬಂದಿರೋ ಭಗವಂತರು ನೀವೆಲ್ಲ ಹಿಂದಕ್ಕೆ ಹೋಗೋಕ್ಕೆ. ಕೂಗೋದು, ಬೈಯೋದು ಜನನ ರಸ್ತೆಯಲ್ಲಿ. ತೋದು ಎಸ್ಕಾರ್ಟ್ ಆ್ಯಂಡ್ ಇವ್ರುಗಳದ್ದು ವ್ಯಾನ್ಗಳದ್ದು ಗಲಾಟೆಗಳಿವೆಲ್ಲ. ಕಂಡು ಅವನ್ನೆಲ್ಲ ಲೈಟ್ ಹಾಕು, ಕಂಡುಕೊಂಡವನ್ನೆಲ್ಲ ಸೀಕ್ರೆಟಾಗಿ ಒಳಗಡೆ ಕೊಯ್ 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 ಅಂತ ಇಟ್ಕೋ, ಹಾಕು, ನಿಲ್ಲಿಸ್ರಿ ನೋಡ್ತೀನಿ. ಶಬ್ದ ಮಾಲಿನ್ಯದ ಮನೆ ಹಾಳಾಗಲಿ, ಆಮೇಲೆ ನೋಡೋಣ. ಎಸ್. ಜಮ್ಮು ಕಾಶ್ಮೀರದ ಕೆಲವು ಭಾಗಗಳಲ್ಲಿ ಸುರಿದ ಭಾರೀ ಮಳೆ ಪರಿಣಾಮ ಅವಾಂತರಗಳು ಸೃಷ್ಟಿಯಾಯಿತು. ಪೂಂಚ್ ಜಿಲ್ಲೆಯಲ್ಲಿ ಸರ್ಕಾರಿ ಶಾಲೆಯ ಮೇಲೆ ಭೂಕುಸಿತವಾಗಿದೆ. ಒಬ್ಬ ವಿದ್ಯಾರ್ಥಿ ಮೃತಪಟ್ಟಿದ್ದು 3 ಗಾಯಗೊಂಡಿದ್ದಾರೆ. ಇನ್ನು ರಿಯಾಸಿ ಜಿಲ್ಲೆಯಲ್ಲಿರುವ ಮಾತಾ ವೈಷ್ಣೋದೇವಿ ಯಾತ್ರಾ ಮಾರ್ಗದಲ್ಲೂ ಕೂಡ ಭೂಕುಸಿತ ಆಗಿದೆ. ಅವಘಡದಲ್ಲಿ 5 ಯಾತ್ರಿಕರು ಸೇರಿದಂತೆ 10ಕ್ಕೂ ಹೆಚ್ಚು ಜನರಿಗೆ ಗಾಯ ಆಗಿದೆ. ಇನ್ನು ಇಡೀ ರಾತ್ರಿ ಸುರಿದ ಮಳೆಯಿಂದಾಗಿ ಮುಂಬೈನ ತಗ್ಗು ಪ್ರದೇಶಗಳು ಮುಳುಗಡೆಯಾಯಿತು.